2025ರ ಏಷ್ಯಾ ಕಪ್ಗೆ ಆಟಗಾರರನ್ನ ಫೈನಲ್ ಮಾಡ್ತಾ ಇರುವಂತಹ ಬಿಸಿಸಿಐ ಕಳೆದ ಐಪಿಎಲ್ ಆವೃತ್ತಿಯಲ್ಲಿ ಅವರ ಪ್ರದರ್ಶನವನ್ನು ಕೂಡ ಮಾನದಂಡವಾಗಿ ತೆಗೆದುಕೊಂಡಿದೆ. ಓಪನಿಂಗ್ ಬ್ಯಾಟ್ಸ್ಮನ್ ಇಂದ ಹಿಡಿದು ಡೆತ್ ಓವರ್ ಬೌಲರ್ ವರೆಗೂ ಕೂಡ ಅವರ ಪರ್ಫಾರ್ಮೆನ್ಸ್ ಮೇಲೆ ಪಿಕ್ ಮಾಡಲಿದೆ. ಹಾಗಾದ್ರೆ ಬಿಸಿಸಿಐ ಶಾರ್ಟ್ ಲಿಸ್ಟ್ ನಲ್ಲಿ ಯಾರೆಲ್ಲ ಇದ್ದಾರೆ, ಐಪಿಎಲ್ ನಲ್ಲಿ ಅವರ ಪ್ರದರ್ಶನ ಹೇಗಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಸೆಪ್ಟೆಂಬರ್ 9ರಿಂದ ಯುಎಇನಲ್ಲಿ ನಡೆಯಲಿರುವಂತಹ ಏಷ್ಯಾ ಕಪ್ ಟೂರ್ನಿ ಈ ಬಾರಿ T20 ಮಾದರಿಯಲ್ಲಿ ನಡೆಯಲಿದೆ. ಹೀಗಾಗಿ ಸ್ಫೋಟಕ ಬ್ಯಾಟರ್ಸ್ ಮತ್ತು ಬಿರುಗಾಳಿ ಬೌಲರ್ಸ್ನ ಆಯ್ಕೆ ಮಾಡಬೇಕಿದೆ. 2022ರಲ್ಲಿ ಕೊನೆಯ ಬಾರಿಗೆ T20 ಮಾದರಿಯಲ್ಲಿ ಏಷ್ಯಾ ಕಪ್ ನಡೆದಿತ್ತು. 2023ರಲ್ಲಿ ನಡೆದಿತ್ತು, ಬಟ್ ಅದು ODI ಮಾದರಿಯಲ್ಲಿತ್ತು. T20 ಮಾದರಿಯ ಏಷ್ಯಾ ಕಪ್ನಲ್ಲಿ ಸೂಪರ್ 4ನಲ್ಲಿ ಪಾಕಿಸ್ತಾನ ಮತ್ತು ಶ್ರೀಲಂಕಾ ವಿರುದ್ಧ ಸೋತ ನಂತರ ಭಾರತ ಫೈನಲ್ಗೆ ಅರ್ಹತೆ ಪಡೆಯುವಲ್ಲಿ ಫೇಲ್ಯೂರ್ ಆಗಿತ್ತು. ಇನ್ನು 2023ರಲ್ಲಿ ಏಕದಿನ ಮಾದರಿಯ ಟೂರ್ನಿಯಲ್ಲಿ ಶ್ರೀಲಂಕಾವನ್ನ ಮಣಿಸಿ ಫೈನಲ್ನಲ್ಲಿ ಚಾಂಪಿಯನ್ ಆಗಿತ್ತು. ಹೀಗಾಗಿ ಈ ಸಲವೂ ಕೂಡ ಪ್ರಶಸ್ತಿ ಮೇಲೆ ಕಣ್ಣಿಟ್ಟಿದ್ದು ಐಪಿಎಲ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿದವರ ಲಿಸ್ಟ್ ಮಾಡಿಕೊಂಡಿದೆ. ಹಾಗಾದ್ರೆ 18ನೇ ಸೀಸನ್ ಅಲ್ಲಿ ಹೈಯೆಸ್ಟ್ ರನ್ಸ್ ಪಡೆದವರು ಯಾರ್ಯಾರು ಅನ್ನೋದನ್ನ ನೋಡ್ತಾ ಹೋಗೋಣ. ಇನ್ನು ಸಾಯಿ ಸುದರ್ಶನ್ ಈ ಲಿಸ್ಟ್ ನಲ್ಲಿ ಫಸ್ಟ್ ಪ್ಲೇಸ್ ನಲ್ಲಿದ್ದಾರೆ. 759 ರನ್ಗಳನ್ನ ಕಲೆ ಹಾಕಿದ್ರು, ಅದು ಕೂಡ 156.17ರ ಸ್ಟ್ರೈಕ್ ರೇಟ್ ನಲ್ಲಿ. ಹಾಗೆ ಹೈಯೆಸ್ಟ್ ಸ್ಕೋರ್ ಮಾಡಿದವರ ಪಟ್ಟಿಯಲ್ಲಿ ಸೂರ್ಯಕುಮಾರ್ ಯಾದವ್ 2ನೇ ಸ್ಥಾನದಲ್ಲಿದ್ದಾರೆ. ಇವರು ಟೂರ್ನಿಯಲ್ಲಿ 717 ರನ್ಗಳನ್ನ ಕಲೆ ಹಾಕಿದ್ರು, ಅದು ಕೂಡ 167.91ರ ಸ್ಟ್ರೈಕ್ ರೇಟ್ ನಲ್ಲಿ. ಇನ್ನು ವಿರಾಟ್ ಕೊಹ್ಲಿ ಈ ಲಿಸ್ಟ್ ನಲ್ಲಿ 3ನೇ ಪ್ಲೇಸ್ ನಲ್ಲಿದ್ದಾರೆ. ಇವರು 657 ರನ್ಸ್ ಗಳನ್ನ ಕಲೆ ಹಾಕಿದ್ರು, 144.71ರ ಸ್ಟ್ರೈಕ್ ರೇಟ್ ನಲ್ಲಿ. ಇನ್ನು ಶುಭ್ಮನ್ ಗಿಲ್ 4ನೇ ಸ್ಥಾನದಲ್ಲಿದ್ದು 650 ರನ್ಗಳನ್ನ ಕಲೆ ಹಾಕಿದ್ರು, 155.87ರ ಸ್ಟ್ರೈಕ್ ರೇಟ್ ನಲ್ಲಿ. ಇನ್ನು ಶ್ರೇಯಸ್ ಅಯ್ಯರ್ 5ನೇ ಪ್ಲೇಸ್ ನಲ್ಲಿದ್ದಾರೆ, 604 ರನ್ಗಳನ್ನ ಕಲೆ ಹಾಕಿದ್ರು, ಅದು ಕೂಡ 175.07ರ ಸ್ಟ್ರೈಕ್ ರೇಟ್ ನಲ್ಲಿ. ಇನ್ನು ಈ ಟಾಪ್ 5 ಬ್ಯಾಟರ್ಗಳ ಪೈಕಿ ವಿರಾಟ್ ಕೊಹ್ಲಿ ಅಂತೂ ಏಷ್ಯಾ ಕಪ್ಗೆ ಸೆಲೆಕ್ಟ್ ಆಗೋಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ಆಲ್ರೆಡಿ ಅವರು T20 ಮಾದರಿಯಿಂದ ರಿಟೈರ್ಡ್ ಆಗಿರೋದ್ರಿಂದ ಅವರ ಹೆಸರು ಇಲ್ಲಿ ಪರಿಗಣನೆಗೆ ಬರೋದಿಲ್ಲ. ಉಳಿದಂತೆ ಸಾಯಿ ಸುದರ್ಶನ್ ಪಿಕ್ ಮಾಡೋದು ಸ್ವಲ್ಪ ಡೌಟ್ ಇದೆ. ಉಳಿದಂತೆ ಸೂರ್ಯಕುಮಾರ್ ಯಾದವ್, ಶುಭ್ಮನ್ ಗಿಲ್ ಹಾಗೆ ಶ್ರೇಯಸ್ ಅಯ್ಯರ್ ಬಹುತೇಕ ಸೆಲೆಕ್ಟ್ ಆಗ್ತಾರೆ. ಇನ್ನು ಬೌಲಿಂಗ್ ಸ್ಟ್ರೆಂತ್ ಬಗ್ಗೆ ನೋಡೋದಾದ್ರೆ 2025ರ ಐಪಿಎಲ್ ನಲ್ಲಿ ಪ್ರಸಿದ್ಧ ಕೃಷ್ಣ 25 ವಿಕೆಟ್ಗಳನ್ನ ಬೇಟೆಯಾಡಿ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿದ್ರು, ಪರ್ಪಲ್ ಕ್ಯಾಪ್ ಗೆದ್ದಿದ್ರು. 8.27ರ ಎಕಾನಮಿ ರೇಟ್ ನಲ್ಲಿ ಇವರು ವಿಕೆಟ್ ಅನ್ನ ತೆಗೆದಿದ್ರು. ಇನ್ನು ಈ ಲಿಸ್ಟ್ ನಲ್ಲಿ ಹರ್ಷದೀಪ್ ಸಿಂಗ್ 2ನೇ ಸ್ಥಾನದಲ್ಲಿದ್ದಾರೆ. ಇವರು 21 ವಿಕೆಟ್ಗಳನ್ನ ತೆಗೆದಿದ್ರು, 8.88ರ ಎಕಾನಮಿ ರೇಟ್ ನಲ್ಲಿ. ಇನ್ನು ಸಾಯಿ ಕಿಶೋರ್ 3ನೇ ಸ್ಥಾನದಲ್ಲಿದ್ದಾರೆ, 19 ವಿಕೆಟ್ಗಳನ್ನ ಪಡ್ಕೊಂಡಿದ್ರು, 9.24ರ ಎಕಾನಮಿ ರೇಟ್ ನಲ್ಲಿ. ಇನ್ನು ಜಸ್ಪ್ರೀತ್ ಬುಮ್ರಾ ಈ ಲಿಸ್ಟ್ ನಲ್ಲಿ 4ನೇ ಸ್ಥಾನದಲ್ಲಿದ್ದಾರೆ. ಇವರು 6.67ರ ಎಕಾನಮಿ ರೇಟ್ ನಲ್ಲಿ ವಿಕೆಟ್ಸ್ ಅನ್ನ ಪಡ್ಕೊಂಡಿದ್ರು, ಹೀಗಾಗಿ ಇವರು 4ನೇ ಸ್ಥಾನದಲ್ಲಿದ್ದಾರೆ. ಇನ್ನು ಈ 4 ಬೌಲರ್ಗಳ ಲಿಸ್ಟ್ ನಲ್ಲಿ ಜಸ್ಪ್ರೀತ್ ಬುಮ್ರಾ ಮತ್ತು ಪ್ರಸಿದ್ಧ ಕೃಷ್ಣ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಕಣಕ್ಕಿಳಿದಿದ್ರು. ಬಹುಶಃ ಇವರಿಬ್ಬರಿಗೆ ಏಷ್ಯಾ ಕಪ್ ನಿಂದ ರೆಸ್ಟ್ ನೀಡಬಹುದು. ಹಾಗೆ ಹರ್ಷದೀಪ್ಗೆ ಚಾನ್ಸ್ ಕೊಡುವಂತ ಸಾಧ್ಯತೆ ಇದೆ. ಹರ್ಷದೀಪ್ ಇಂಗ್ಲೆಂಡ್ ಸರಣಿಯಲ್ಲಿ ಸೆಲೆಕ್ಟ್ ಆಗಿದ್ರು ಕೂಡ ಪ್ಲೇಯಿಂಗ್ 11 ನಲ್ಲಿ ಚಾನ್ಸ್ ಸಿಕ್ಕಿರಲಿಲ್ಲ. ಇನ್ನು ಸಾಯಿ ಕಿಶೋರ್ ಐಪಿಎಲ್ ನಲ್ಲಿ ಸದ್ದು ಮಾಡಿದ್ರು ಕೂಡ ಏಷ್ಯಾ ಕಪ್ಗೆ ಸೆಲೆಕ್ಟ್ ಆಗೋದಿಲ್ಲ. ಪ್ರಸ್ತುತ ಐಸಿಸಿ ಪುರುಷರ T20 ಶ್ರೇಯಾಂಕದಲ್ಲಿ ಅಗ್ರ 10ರಲ್ಲಿ 4 ಭಾರತೀಯ ಬ್ಯಾಟ್ಸ್ಮನ್ಗಳಿದ್ದಾರೆ. ಅಭಿಷೇಕ್ ಶರ್ಮಾ 1ನೇ ಸ್ಥಾನದಲ್ಲಿದ್ದರೆ, ತಿಲಕ್ ವರ್ಮಾ 3ನೇ ಸ್ಥಾನದಲ್ಲಿದ್ದಾರೆ. ಹಾಗೆ ಸೂರ್ಯಕುಮಾರ್ ಯಾದವ್ 6ನೇ ಪ್ಲೇಸ್ ನಲ್ಲಿದ್ದಾರೆ. ಇನ್ನು ಯಶಸ್ವಿ ಜೈಸ್ವಾಲ್ 10ನೇ ಸ್ಥಾನದಲ್ಲಿದ್ದಾರೆ. ಅಗ್ರ ಶ್ರೇಯಾಂಕದ ಭಾರತೀಯ T20 ಬ್ಯಾಟರ್ಗಳು ಇವರೆಲ್ಲ. ಇನ್ನು ಶುಭ್ಮನ್ ಗಿಲ್ ಆಗಸ್ಟ್ 10ರ ಹೊತ್ತಿಗೆ 40ನೇ ಪ್ಲೇಸ್ ನಲ್ಲಿದ್ದಾರೆ. ಇನ್ನು ಐಸಿಸಿ ಪುರುಷರ T20 ಶ್ರೇಯಾಂಕದಲ್ಲಿ ಟಾಪ್ 10ರಲ್ಲಿ 3 ಬೌಲರ್ಗಳಿದ್ದಾರೆ. ವರುಣ್ ಚಕ್ರವರ್ತಿ 4ನೇ ಸ್ಥಾನದಲ್ಲಿದ್ದರೆ, ರವಿ ಬಿಷ್ಣೋಯ್ 7ನೇ ಸ್ಥಾನದಲ್ಲಿದ್ದಾರೆ. ಹಾಗೆ ಹರ್ಷದೀಪ್ ಸಿಂಗ್ 10ನೇ ಸ್ಥಾನದಲ್ಲಿದ್ದಾರೆ. ಇನ್ನು ಜಸ್ಪ್ರೀತ್ ಬುಮ್ರಾ 47ನೇ ಪ್ಲೇಸ್ ನಲ್ಲಿದ್ದಾರೆ. ಸದ್ಯ ಏಷ್ಯಾ ಕಪ್ಗೆ ರೆಡಿ ಆಗ್ತಿರುವಂತಹ ಟೀಮ್ ಇಂಡಿಯಾದಲ್ಲಿ ಆಟಗಾರರ ಸೆಲೆಕ್ಷನ್ಗೆ ಐಪಿಎಲ್ ಕೂಡ ಮಾನದಂಡವಾಗಲಿದ್ದು ಯಾರೆಲ್ಲ ಫೈನಲ್ ಆಗ್ತಾರೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ನಮಸ್ಕಾರ.